ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे हरे. हरे कृष्ण आत्मीय स्वागत. भगवद्गीता यथारूप अध्याय 9 श्लोक 5. न च मत्स्थानि भूतानि पश्य मे योगमैश्वरम् ಭೂತಭೃತ್ನಾ ಚ ಭೂತಸ್ಥೋ ಮಮ ಆತ್ಮ ಭೂತಭಾವನಾ. ಅನುವಾದ: ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಭಾವಾರ್ಥ: ಎಲ್ಲಕ್ಕೂ ತಾನೇ ಆಧಾರ. ಮತ್ಸಾನಿ ಸರ್ವಭೂತಾನಿ ಎಂದು ಪ್ರಭುವು ಹೇಳುತ್ತಾನೆ. ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಭೌತಿಕ ಅಭಿವ್ಯಕ್ತಿಯ ನಿರ್ವಹಣೆ ಮತ್ತು ಪಾಲನೆಯ ವಿಷಯದಲ್ಲಿ ಪ್ರಭುವಿಗೆ ನೇರ ಕಾಳಜಿ ಇಲ್ಲ. ಅಟ್ಲಾಸ್ ಎಂಬಾತನು ಭೂಗೋಳವನ್ನು ತನ್ನ ಭುಜಗಳ ಮೇಲೆ ಹೊತ್ತು ನಿಂತಿರುವ ಚಿತ್ರವನ್ನು ನಾವು ನೋಡಿದ್ದೇವೆ. ಈ ಬೃಹತ್ತಾದ ಭೂಗ್ರಹವನ್ನು ಹೊತ್ತುಕೊಂಡ ಅವನು ಬಹು ಆಯಾಸಗೊಂಡಂತೆ ಕಾಣುತ್ತಾನೆ. ಕೃಷ್ಣನು ಸೃಷ್ಟಿಯಾದ ವಿಶ್ವವನ್ನು ಎತ್ತಿ ಹಿಡಿಯುತ್ತಾನೆಂದರೆ ಇಂತಹ ಚಿತ್ರಕ್ಕೆ ಮನಸ್ಸಿನಲ್ಲಿ ಅವಕಾಶ ಕೊಡಬಾರದು. ಎಲ್ಲವೂ ತನ್ನನ್ನು ಆಧರಿಸಿದ್ದರೂ ತಾನು ದೂರವಾಗಿದ್ದೇನೆ ಎಂದು ಅವನು ಹೇಳುತ್ತಾನೆ. ಲೋಕವ್ಯೂಹಗಳು ಆಕಾಶದಲ್ಲಿ ತೇಲುತ್ತಿವೆ. ಈ ಆಕಾಶವು ಪರಮಪ್ರಭುವಿನ ಶಕ್ತಿ, ಆದರೆ ಆತನು ಆಕಾಶದಿಂದ ಬೇರೆ. ಆತನ ಸನ್ನಿವೇಶವೇ ಬೇರೆ. ಆದುದರಿಂದ ಪ್ರಭು ಅವಕ್ಕೆ ನನ್ನ ಕಲ್ಪನಾತೀತ ಶಕ್ತಿಯು ಆಧಾರವಾಗಿದ್ದರೂ ದೇವೋತ್ತಮ ಪರಮಪುರುಷನಾಗಿ ನಾನು ಅವರಿಂದ ದೂರವಾಗಿದ್ದೇನೆ ಎಂದಿದ್ದಾನೆ. ಇದು ಪ್ರಭುವಿನ ಕಲ್ಪನಾತೀತ ಐಶ್ವರ್ಯ. ಈ ಭಾಗದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಷಯ ಮತ್ಸಾನಿ ಸರ್ವಭೂತಾನಿ. ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಅಂತ ವಿಷಯನ ಕೂಡ ಇಲ್ಲಿ ಪ್ರಭುಪಾದರು ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ನಮಗೆ ಅಟ್ಲಾಸ್ ಎಂಬಾತನು ಭೂಗೋಳವನ್ನು ಎತ್ಕೊಂಡು ನಿಂತಿದ್ರೆ ಆತ ಯಾವ ರೀತಿ ಆಯಾಸಗೊಂಡಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಆದರೆ ವಿಶ್ವಗಳನ್ನು ನಾವು ನೋಡ್ತಾ ಇದ್ದರೆ, ಯೂನಿವರ್ಸಸ್ ಅಂತ ಏನು ಹೇಳ್ತೀವಿ, ಬೇರೆ ಬೇರೆ ಲೋಕಗಳನ್ನು ಯಾವ ರೀತಿ ಭಗವಂತ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಯಾವ ರೀತಿ ಅದು ಕೆಳಗಡೆ ಬೀಳ್ದಾಗೆ ಇಟ್ಟಿದ್ದಾನೆ, ಅಥವಾ ಅದನ್ನು ನಿಗ್ರಹಿಸ್ತಾ ಇದ್ದಾನೆ, ಅಥವಾ ಅದನ್ನು ಯಾವ ರೀತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ, ಇದನ್ನೆಲ್ಲ ನಾವು ಕೇಳೋದಕ್ಕೇ ನಮಗೆ ಒಂದು ರೀತಿ ಕಷ್ಟ ಆಗುತ್ತೆ. ಅಂದರೆ ಮೇಲಿನ ಗ್ರಹಗಳು ಒಂದು ಲೋಕದ ಮೇಲೆ ಇನ್ನೊಂದು ಲೋಕ, ಎಷ್ಟು ಲೋಕಗಳಿದೆ, ಸುಮಾರು 14 ಲೋಕ ಅಂತ ನಾವು ತಗೊಂಡ್ರು ಕೂಡ, ನಂತರ ಆಧ್ಯಾತ್ಮಿಕ ಲೋಕಗಳನ್ನು ನಾವು ತಗೊಂಡ್ರು ಕೂಡ, ಇಷ್ಟೆಲ್ಲ ಲೋಕಗಳನ್ನು ತನ್ನ ಭುಜದ ಮೇಲೆ ಯಾವ ರೀತಿ ಭಗವಂತ ಅದನ್ನು ಎತ್ಕೊಂಡಿದ್ದಾನೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿ ಅಥವಾ ನಮ್ಮ ಬೆರಳಲ್ಲಿ, ನಮ್ಮ ಭುಜದಲ್ಲಿ ನಾವು ಏನನ್ನು ನಾವು ಎತ್ಕೋಬೋದು, ಎಷ್ಟು ಸಮಯ ನಾವು ಇಟ್ಕೊಂಡಿರ್ಬೋದು, ಅದನ್ನು ನಾವು ಭಾಳ ಬೇಗ ನಮಗೆ ಒಂದು ರೀತಿ ಏನು ಆಯಾಸ ಆಗಿಬಿಡತ್ತೆ. ಆದರೆ ಭಗವಂತ ಇಷ್ಟೊಂದು ಸೃಷ್ಟಿ ಮಾಡಿದಾನ, ಇಷ್ಟೊಂದು ಲೋಕಗಳು, ಇಷ್ಟೊಂದು ಜನರು, ಇಷ್ಟೊಂದು ಯಾವ ರೀತಿ ಪಶು ಇರ್ಬೋದು, ಪಕ್ಷಿ ಇರ್ಬೋದು, ಪ್ರಾಣಿ ಇರ್ಬೋದು, ಏನು ವಿಧ ವಿಧವಾದಂಥ ವಸ್ತುಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಧ ವಿಧವಾದ ಫಲಹಾರಗಳು, ಅಂದರೆ ಹಣ್ಣು ಹಂಪಲು, ಈ ಗಿಡ ಮರ, ಇಷ್ಟೆಲ್ಲ ಯಾವ ರೀತಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆದರೆ ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತನ ಕಾರ್ಯಚಟುವಟಿಕೆಗಳನ್ನು, ಭಗವಂತನಿಂದ ಬರ್ತಕ್ಕಂಥ ಸ್ವಾಂಶ ವಿಸ್ತರಣೆಯ ರೂಪದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಭಗವಂತನಿಂದ, ಅಂದರೆ ಕೃಷ್ಣನಿಂದ ಮೊದಲನೇ ಅವತಾರ ಬಲರಾಮ ಬರ್ತಾರೆ, ನಂತರ ಬಲರಾಮನಿಂದ ಚತುರ್ವ್ಯೂಹಗಳು ಬರುತ್ತೆ, ನಂತರ ಅವರಿಂದ ಮತ್ತೆ ನಾರಾಯಣ, ಹೀಗೆ ಮತ್ತೊಂದು ಇನ್ನೊಂದು ಎರಡನೇ ಚತುರ್ವ್ಯೂಹ. ಈ ರೀತಿ ನಾವು ಈ ವಿಸ್ತರಣೆನ ನೋಡ್ತಾ ಹೋಗ್ತಾ ಇದ್ರೆ ಅದರ ಪಟ್ಟಿ ಬಹಳ ದೊಡ್ಡದಾಗತ್ತೆ. ಆ ರೀತಿ ಭಗವಂತ ಯಾರ್ಯಾರಿಗೆ ಯಾವ್ಯಾವ ಕೆಲಸವನ್ನು ನಿರ್ವಹಿಸೋದಕ್ಕೆ ಕೊಟ್ಟಿದ್ದಾನೆ ಅಂತ ಕೇಳ್ತಾ ಹೋಗ್ತಾ ಇದ್ದರೆ ನಮ್ಗೆ ಒಂದು ರೀತಿ ಆಶ್ಚರ್ಯ ಕೂಡ ಆಗತ್ತೆ, ಮತ್ತು ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಭಗವಂತನ ಕಲ್ಪನಾ ಶಕ್ತಿಯನ್ನು ನಮ್ಮ ಕೈಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಭಾಳ ಅಂದರೆ
ಏನು ಜೀವಿಯಾಗಿರ್ತಕ್ಕಂಥ ನಾವು ಬಹಳ ಅತಿ ಸೂಕ್ಷ್ಮವಾಗಿದ್ದೀವಿ. ಆದರೆ ಭಗವಂತನನ್ನು ನಾವು ವಿಭು ಅಂತ ಹೇಳ್ತೀವಿ. ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದ ಕಾರಣ ನಾವು ಭಗವದ್ಗೀತೆಯಲ್ಲಿ ಭಗವಂತ ಏನನ್ನ ಹೇಳ್ತಾ ಇದ್ದಾನೆ, ಭಗವಂತನ ಪರಿಶುದ್ಧ ಭಕ್ತರು ಯಾವ ರೀತಿ ನಮಗೆ ಅದರಲ್ಲಿ ಅನುವಾದ ಮತ್ತು ಭಾವಾರ್ಥದ ಸಮೇತ ನಮಗೆ ವರ್ಣನೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ಆಗ ನಮಗೆ ಭಗವಂತನ ಬಗ್ಗೆ, ಭಗವಂತನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಮುಂದುವರಿದ ಭಾಗದಲ್ಲಿ ಭಗವಂತನ ಬಗ್ಗೆ ಏನನ್ನು ವರ್ಣನೆ ಮಾಡಿದ್ದಾರೆ ಅಂದರೆ, ನಿರುಕ್ತಿ ಎಂಬ ವೈದಿಕ ನಿಘಂಟಿನಲ್ಲಿ ಯುಜ್ಯತೆ ಅನೇನ ದುರ್ಘಟೇಶು ಕಾರ್ಯೇಶು. ಪರಮಪ್ರಭುವು ತನ್ನ ಶಕ್ತಿಯಲ್ಲಿ ಮೆರೆಯುತ್ತಾ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳಲ್ಲಿ ತೊಡಗಿದ್ದಾನೆ ಎಂದು ಹೇಳಿದೆ. ಆತನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಪ್ರಬಲ ಶಕ್ತಿಗಳು ತುಂಬಿ ತುಳುಕಾಡುತ್ತಿವೆ. ಆತನ ಸಂಕಲ್ಪವೇ ನಿಜವಾಗಿ ವಾಸ್ತವಾಂಶ. ದೇವೋತ್ತಮ ಪರಮಪುರುಷನನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಏನನ್ನಾದರೂ ಮಾಡಲು ಯೋಚಿಸಬಹುದು, ಆದರೆ ಹಲವಾರು ಅಡ್ಡಿಗಳು ಎದುರಾಗುತ್ತವೆ. ಕೆಲವೊಮ್ಮೆ ನಾವು ಬಯಸಿದಂತೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ಕೃಷ್ಣನು ಏನನ್ನಾದರೂ ಮಾಡಲು ಬಯಸಿದಾಗ ಅವನ ಸಂಕಲ್ಪದಿಂದಲೇ ಎಲ್ಲವೂ ಎಷ್ಟು ಪರಿಪೂರ್ಣವಾಗಿ ಆಗಿಬಿಡುತ್ತದೆ ಎಂದರೆ ಅದು ಹೇಗಾಯಿತು ಎಂದು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರಭುವು ಈ ವಾಸ್ತವಾಂಶವನ್ನು ವಿವರಿಸುತ್ತಾನೆ. ಇಡೀ ಭೌತಿಕ ಅಭಿವ್ಯಕ್ತಿಯನ್ನು ಕಾಪಾಡಿ ಪಾಲಿಸುವವನು ತಾನೇ ಆದರೂ ಆತನು ಈ ಭೌತಿಕ ಅಭಿವ್ಯಕ್ತಿಯನ್ನು ಮುಟ್ಟುವುದಿಲ್ಲ. ಅವನ ಪರಮ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ಸೃಷ್ಟಿಯಾಗುತ್ತದೆ, ಎಲ್ಲವೂ ಪಾಲನೆಯಾಗುತ್ತದೆ, ಎಲ್ಲವೂ ನಾಶವಾಗುತ್ತದೆ. ನಮಗೂ ನಮ್ಮ ಈಗಿನ ಐಹಿಕ ಮನಸ್ಸಿಗೂ ವ್ಯತ್ಯಾಸವಿರುವಂತೆ ಆತನ ಮನಸ್ಸಿಗೂ ಅವನಿಗೂ ವ್ಯತ್ಯಾಸವೇ ಇಲ್ಲ, ಏಕೆಂದರೆ ಆತನು ಪರಿಪೂರ್ಣ ಚೇತನ. ಏಕಕಾಲದಲ್ಲಿ ಪ್ರಭುವು ಎಲ್ಲರಲ್ಲಿಯೂ ಇರುತ್ತಾನೆ. ಆದರೆ ಆತನು ವೈಯಕ್ತಿಕವಾಗಿ ಸಹ ಹೇಗೆ ಇರುತ್ತಾನೆ ಎನ್ನುವುದನ್ನು ಸಾಮಾನ್ಯ ಮನುಷ್ಯನು ಅರ್ಥ ಮಾಡಿಕೊಳ್ಳಲಾರ. ಆತನು ಈ ಐಹಿಕ ಅಭಿವ್ಯಕ್ತಿಯಿಂದ ಬೇರೆಯಾಗಿದ್ದಾನೆ, ಆದರೆ ಎಲ್ಲಕ್ಕೂ ಆತನೇ ಆಧಾರ. ಇದನ್ನು ಇಲ್ಲಿ ಯೋಗಂ ಐಶ್ವರ್ಯಂ ದೇವೋತ್ತಮ ಪರಮಪುರುಷನ ರಹಸ್ಯ ಶಕ್ತಿ ಎಂದು ವರ್ಣಿಸಿದೆ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಅದರಲ್ಲೂ ಈ ಭಾಗದಲ್ಲಿ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ವಿಷಯ ಇದೆ. ಅದರಲ್ಲೂ ನಮ್ಮ ದೇಹದಲ್ಲಿರ್ತಕ್ಕಂಥ ನಾವು ಅಂದರೆ ನಮ್ಮ ಮನಸ್ಸಿಗೂ ನಮ್ಮ ಶರೀರಕ್ಕೂ ನಾವು ಅಂದರೆ ಆತ್ಮಕ್ಕೂ ವ್ಯತ್ಯಾಸ ಇರುತ್ತೆ. ಆದರೆ ಭಗವಂತನಲ್ಲಿ ಆ ವ್ಯತ್ಯಾಸ ಇರೋದಿಲ್ಲ. ಯಾಕಂದರೆ ಭಗವಂತನ ಮನಸ್ಸಿಗೂ ಭಗವಂತನ ದೇಹಕ್ಕೂ ಭಗವಂತನಲ್ಲಿ ಅಂಗಾಂಗಗಳು ಏನೇನಿದೆ ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ, ಅಂದರೆ ಪ್ರತಿಯೊಂದು ಆಧ್ಯಾತ್ಮಿಕ. ಆದರೆ ನಾವಿರ್ತಕ್ಕಂಥ ಶರೀರ ಐಹಿಕ, ಆದರೆ ನಾನು ಆಧ್ಯಾತ್ಮಿಕ, ಅಂದರೆ ಆತ್ಮ ಆಧ್ಯಾತ್ಮಿಕ. ಆದರೆ ಭಗವಂತನ ಶರೀರ ಕೂಡ ಆಧ್ಯಾತ್ಮಿಕ, ಭಗವಂತ ಕೂಡ ಅಂದರೆ ಪರಮಾತ್ಮ ಕೂಡ ಅಂದರೆ ಭಗವಂತ ವೈಯಕ್ತಿಕವಾಗಿ ಪ್ರತಿಯೊಂದು ಅವನಲ್ಲಿರ್ತಕ್ಕಂಥದ್ದೆಲ್ಲ ಆಧ್ಯಾತ್ಮಿಕ. ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಆದರೆ ನಮಗೂ ಭಗವಂತನಿಗೆ ಈ ವ್ಯತ್ಯಾಸನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಕೂಡ ಪ್ರಾರಂಭ ಮಾಡ್ಕೋಬೋದು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಶರೀರ ಐಹಿಕವಾದದ್ದು, ನಾಶವಾಗ್ತಕ್ಕಂಥದ್ದು, ಆದರೆ ನಾನು ನಾಶ ಆಗೋದಿಲ್ಲ. ಅದನ್ನು ನಾವು 2ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ವಿ. ಅಂಥವಂತೆ ಇಮೇ ದೇಹ ನಿತ್ಯ ಶಕ್ತು ಶರೀರೇಣ ಅಂತ ಏನು ಭಗವಂತ ಹೇಳಿದ್ದ, ಈ ದೇಹ ನಾಶ ಆಗುತ್ತೆ, ಆದರೆ ನೀನು ನಾಶ ಆಗೋದಿಲ್ಲ. ಅಂದರೆ ಆತ್ಮಕ್ಕೆ ಸಾವಿಲ್ಲ, ಆತ್ಮ ಸನಾತನ. ಅದೇ ರೀತಿ ಭಗವಂತನ ದೇಹ ಆಗಲಿ ಭಗವಂತ ಆಗಲಿ ಯಾವುದೇ ರೀತಿ ಭಗವಂತನ ಆತ್ಮ ಇರ್ಬೋದು, ಪರಮಾತ್ಮ ಇರ್ಬೋದು, ಏನು ಭಗವಂತನ ಶರೀರಕ್ಕೂ ಭಗವಂತನಿಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸದಿಂದ ನಮಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಭಗವಂತನ ವೈಶಿಷ್ಟ್ಯನ ನಾವು ತಿಳ್ಕೊಳ್ಳೋದಕ್ಕೆ ಭಾಳ ಕಷ್ಟಪಡ್ತಾ ಇದ್ದೀವಿ. ಆದರೆ ನಾವು ಭಗವಂತನನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಭಗವಂತನನ್ನು ತಿಳ್ಕೊಬೇಕಾದ್ರೆ, ಭಗವಂತನ ಐಶ್ವರ್ಯ ಯಾವ ರೀತಿ ಇದೆ, ಭಗವಂತನ ಯೋಗಶಕ್ತಿ ಯಾವ ರೀತಿ ಇದೆ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಈ ಭೌತಿಕ ದೃಷ್ಟಿಯಿಂದ ನೋಡದೆ, ಅದರಲ್ಲೂ ಏನು ಆಚಾರ್ಯರು ಯಾವ ರೀತಿ ವರ್ಣನೆ ಮಾಡಿದ್ದಾರೆ, ಭಗವಂತನ ಮನಸ್ಸಿಗೂ ಆತನಿಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ, ಅದನ್ನು ನಾವು ಮೊದಲು ಅದನ್ನು ಒಪ್ಕೋಬೇಕು. ನಂತರ ಭಗವಂತ ಏನನ್ನು ವರ್ಣನೆ ಮಾಡ್ತಾ ಇದ್ದಾನೆ ಅದನ್ನು ಸಾಮಾನ್ಯ ಮನುಷ್ಯ ಖಂಡಿತ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಕೂಡ ಪ್ರಭುಪಾದರು ಹೇಳಿದ್ದಾರೆ. ಆದರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಇರ್ತಕ್ಕಂಥ ಅವಕಾಶ, ಭಗವಂತನ ಶುದ್ಧ ಭಕ್ತರು ಭಗವಂತನ ಬಗ್ಗೆ ಏನನ್ನು ವರ್ಣನೆ ಮಾಡ್ತಾರೆ ಅದನ್ನು ನಾವು ಒಪ್ಕೊಂಡ್ರೆ ಸಾಕು. ಅದರಲ್ಲಿ ಯಾವುದೇ ರೀತಿ ವಾದ ವಿವಾದ ಇಲ್ಲದೆ ಭಗವಂತನ ಬಗ್ಗೆ ಯಾತಕ್ಕೆ ಅವರು ವರ್ಣನೆ ಮಾಡ್ತಾ ಇದ್ದಾರೆ ಅಂದರೆ ಭಗವಂತನ ಸಾಕ್ಷಾತ್ ದರ್ಶನ ಅವ್ರಿಗಾಗಿರುತ್ತೆ. ಆದ ಕಾರಣ ಭಗವಂತನ ಲೋಕ, ಭಗವಂತನ ವಿಶೇಷತೆ ಪ್ರತಿಯೊಂದನ್ನು ಅವರು ವರ್ಣನೆ ಮಾಡ್ತಾ ಇರ್ತಾರೆ.
ಆದರೆ ನಮಗೆ ಈಗ ನಾವಿರ್ತಕ್ಕಂಥ ಐಹಿಕ ಜಗತ್ತಿನಲ್ಲಿ, ಐಹಿಕ ಶರೀರದಲ್ಲಿ ನಾನು ಇದ್ಕೊಂಡು ಭಗವಂತನ ಬಗ್ಗೆ, ಭಗವಂತನ ಲೀಲೆಗಳ ಬಗ್ಗೆ ನಾವು ಊಹೆ ಮಾಡೋದನ್ನು ಬಿಟ್ಟು, ಭಗವಂತನ ಭಕ್ತರು ಏನನ್ನು ಹೇಳ್ತಾ ಇದ್ದಾರೆ, ಸ್ವಯಂ ಭಗವಂತನೇ ಭಗವದ್ಗೀತೆಯನ್ನು ಹೇಳ್ತಾ ಇದ್ದಾನೆ. ಆದ ಕಾರಣ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಭಗವಂತ ಹೇಳಿದ್ದನ್ನು ನಾವು ಒಪ್ಕೋಬೇಕು. ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಯಾಕಂದರೆ ನಾವು ಹಿಂದಿನ 2 ಶ್ಲೋಕದಲ್ಲಿ ನಾವು ನೋಡಿದ್ವಿ, ಶ್ರದ್ಧೆ ನಮಗೆ ಬಹಳ ಮುಖ್ಯ. ಅಂದರೆ ಶ್ರದ್ಧೆ ಅಂದರೆ ನಂಬಿಕೆ, ಅದ್ರ ಮುಖ್ಯವಾಗಿ ಫೇತ್ ಅಂತ ಏನು ಹೇಳ್ತಾರೆ, ಅದನ್ನು ನಾವು ಅದನ್ನು ನಾವು ಅಭಿವೃದ್ಧಿಪಡಿಸ್ಕೊಂಡು ಭಗವಂತನ ವಿಷಯದಲ್ಲಿ ನಮಗೆ ಶ್ರದ್ಧೆ ಜಾಗೃತಿ ಆದಾಗ ಮಾತ್ರ ನಮಗೆ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾನೆ ಅದಷ್ಟು ನಿಜ ಅಂತ ನಾವು ಶ್ರದ್ಧೆಯಿಂದ ಒಪ್ಕೊಂಡಾಗ ಮಾತ್ರ ನಾವು ಕೂಡ ಭಗವದ್ಗೀತೆಯ ವಿದ್ಯಾರ್ಥಿ ಆಗ್ಬೋದು. ನಂತರ ಮುಂದುವರಿಸ್ಕೊಂಡು ಹೋಗ್ಬೋದು. ಏನಂದರೆ ಭಗವದ್ಗೀತೆಯನ್ನು ಕೇಳ್ತಾ ಹೋಗ್ಬೋದು. ನಂತರ ಮತ್ತೆ ಭಗವಂತ ರಹಸ್ಯತಮ ಜ್ಞಾನನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ರಹಸ್ಯ ವ್ಯಕ್ತಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ.